ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಗೋವಿಂದ. ನಾವು ನಮ್ಮ ವಿಷ್ಣುವಿನ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಹರಿ, ವಿಠಲ, ನಾರಾಯಣ, ಮುಕುಂದ, ಮುರಾರಿ, ಕೃಷ್ಣ, ರಾಮ. ಅವನ ಹಲವಾರು ಅವತಾರಗಳಲ್ಲಿ ಅಂತಂದರೆ ದಶಾವತಾರವನ್ನ ಹೆಸರನ್ನು ನಾವು ಕರಿತೀವಿ. ಸಹಸ್ರನಾಮನ ನಾವು ಪಠನೆ ಮಾಡ್ತೀವಿ. ಹಾಗಾಗಿ ಅವನಿಗೆ 1000 ಹೆಸರುಗಳಿದ್ರೂ ಗೋವಿಂದ ಅನ್ನೋ ಹೆಸರನ್ನು ನಾವು ಹೆಚ್ಚಾಗಿ ನಾವು ಪಠಿಸ್ತೀವಿ. ಹಾಗಾಗಿ ಯಾಕೆ ಈ ಗೋವಿಂದ ಅನ್ನೋ ಹೆಸರು ಜಾಸ್ತಿ ಬಂತು? ಅದರಲ್ಲೂ ನಾವು ತಿಮ್ಮಪ್ಪನ ದರ್ಶನಕ್ಕೆ ನಾವು ಯಾರೇ ಹೋದಾಗ ನೀವು ನೋಡಿರ್ಬೋದು, ತಿರುಪತಿ ತಿಮ್ಮಪ್ಪನಿಗೆ ಗೋವಿಂದ ಗೋವಿಂದ ಅಂತ ಸಾರಿ ಸಾರಿ ಕೂಗಿ ಹೇಳೋದನ್ನ ನಾವು ಕೇಳಿದ್ದೀವಿ. ಈ ಗೋವಿಂದ ಅನ್ನೋ ಹೆಸರು ಹೇಗೆ ಬಂತು ವಿಷ್ಣುವಿಗೆ? ಯಾರು ನಾಮಕರಣ ಮಾಡಿದ್ರು, ಯಾವಾಗ ನಾಮಕರಣ ಮಾಡಿದ್ರು ಅಂತ ನೋಡೋದಾದರೆ, ವಿಷ್ಣು ಮತ್ತು ಶಿವನ ಮಧ್ಯೆ ಒಂದು ಸಣ್ಣ ಚರ್ಚೆಯನ್ನು ನಡೀತಾ ಇರುತ್ತೆ. ಹೀಗೆ ಚರ್ಚೆ ನಡಿಬೇಕಾದ್ರೆ ವಿಷ್ಣು ಒಮ್ಮೆ ಶಿವನಿಗೆ ಹೇಳ್ತಾನೆ, ನಿನ್ನ ಕೈಲಾಸವನ್ನು ಒಂದು ಬಾರಿಯೂ ನೋಡಿಲ್ಲ, ನಿನ್ನ ಕೈಲಾಸವನ್ನು ನೋಡೋ ಆಸೆ ಆಗಿದೆ ನನಗೆ, ಹಾಗಾಗಿ ನಿನ್ನ ಕೈಲಾಸಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಶಿವ, ಅದಕ್ಕೇನು, ನೀನು ನಾಳೆನೇ ನನ್ನ ಕೈಲಾಸಕ್ಕೆ ಬರಬಹುದು ಅಂತ ಪರಶಿವ ವಿಷ್ಣುವನ್ನ ಕೈಲಾಸಕ್ಕೆ ಆಹ್ವಾನವನ್ನು ನೀಡ್ತಾನೆ. ನಂತರ ಶಿವ ಕೈಲಾಸಕ್ಕೆ ಮರಳಿ ಬಂದು ನಂದಿಗೆ, ನಾಳೆ ಕೈಲಾಸಕ್ಕೆ ವಿಷ್ಣು ಮಹಾಪ್ರಭು ವಿಷ್ಣು ಬರ್ತಾ ಇದ್ದಾನೆ, ಹಾಗಾಗಿ ಇಡೀ ಕೈಲಾಸವನ್ನು ಶುದ್ಧ ಮಾಡಿ ಸ್ವಚ್ಛ ಮಾಡಿ ಅಲಂಕಾರವನ್ನು ಮಾಡುವ ಹೊಣೆ ನಿನ್ನದು ಅಂತ ನಂದಿಗೆ ಹೇಳಿ ಶಿವ ಅಲ್ಲಿಂದ ಹೊರಟೋಗ್ತಾರೆ. ನಂದಿಗೆ ಅವಾಗ ತುಂಬಾ ಯೋಚನೆ ಆಗುತ್ತೆ, ಹೇಗೆ ಕೈಲಾಸವನ್ನು ಅಲಂಕಾರ ಮಾಡಲಿ, ನಾನು ಯಾವುದರಿಂದ ಅಲಂಕಾರ ಮಾಡಲಿ? ನಮಗೆಲ್ರಿಗೂ ಗೊತ್ತಿರೋಗೆ ವಿಷ್ಣು ತುಂಬಾ ಅಲಂಕಾರ ಪ್ರಿಯ. ವಿಷ್ಣು ತನ್ನ ವೈಕುಂಠದಲ್ಲಿ ವೈಭೋಗದಿಂದ ತನ್ನ ಉಡುಪು ಒಡವೆ ಪ್ರತಿಯೊಂದು ವೈಭೋಗದಿಂದ ಧರಿಸಿರ್ತಾನೆ. ಇಡೀ ವೈಕುಂಠ ವೈಭೋಗದಿಂದ ಕೂಡಿದೆ. ಆದರೆ ಕೈಲಾಸದಲ್ಲಿ ಗಿಡ ಮರ ಬೆಟ್ಟ ಗುಡ್ಡ ಬಿಟ್ಟರೆ ಏನೂ ಇಲ್ಲ, ನಾನು ಯಾವುದರಿಂದ ಅಲಂಕಾರ ಮಾಡಲಿ ಅಂತ ತುಂಬ ಯೋಚನೆ ಮಾಡ್ತಾ ಸ್ವಲ್ಪ ದೂರ ಮುಂದಕ್ಕೆ ಹೋದಾಗ ಅವನಿಗೆ ಒಂದು ಹಸುಗಳ ಗುಂಪು ಕಾಣಿಸುತ್ತೆ. ಆ ಹಸುವಿನ ಗುಂಪನ್ನು ನೋಡ್ತಾ ನಿಂತ್ಕೊಂಡಾಗ ಒಂದು ಹಸು ಸಗಣಿಯನ್ನು ಹಾಕಿ ಅವನ ಮುಂದೆ ಹಾದು ಹೋಗುತ್ತೆ. ಆಗ ಅವನಿಗೆ ಒಂದು ಉಪಾಯ ಬರುತ್ತೆ, ಹಸುವಿನ ಸಗಣಿಯಿಂದ ನಾನು ಇಡೀ ಕೈಲಾಸವನ್ನು ಅಲಂಕಾರ ಮಾಡ್ತೀನಿ ಅಂತ ಯೋಚನೆ ಮಾಡಿ ಅವನು ಇಡೀ ಕೈಲಾಸವನ್ನು ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ಇಡೀ ಕೈಲಾಸ ತುಂಬ ಸಗಣಿಯನ್ನ ಸಾರಿಸ್ತಾನೆ. ಒಳ್ಳೆ ದ್ರವ್ಯಗಳನ್ನ ಹಾಕಿ ಹೂವಿನ ಅಲಂಕಾರವನ್ನು ಮಾಡಿ ಇಡೀ ಕೈಲಾಸವನ್ನ ಸಗಣಿ ದ್ರವ್ಯ ಹೂವುಗಳಿಂದ ಅಲಂಕಾರ ಮಾಡ್ತಾನೆ. ನಂತರ ಮಾರನೇ ದಿನ ವಿಷ್ಣು ಕೈಲಾಸಕ್ಕೆ ಬಂದಾಗ ಆ ಅಲಂಕಾರ ಮತ್ತೆ ಆ ಸಗಣಿಯ ಸುಗಂಧ ವಾಸನೆಯನ್ನು ನೋಡಿ ಅದನ್ನು ತಗೊಂಡು ತುಂಬ ಖುಷಿಯನ್ನು ಅನುಭವಿಸ್ತಾನೆ. ಆ ಅಲಂಕಾರಕ್ಕೆ ಮನಸೋತು ಹೋಗ್ತಾನೆ ವಿಷ್ಣು. ಅಲಂಕಾರ ಮತ್ತು ತುಂಬ ವಾಸನೆಗೆ ಮನಸೋತು ಅಲ್ಲೇ ಕೆಲ ನಿಮಿಷಗಳ ಕಾಲ ನಿಂತಾಗ ಶಿವ ಕೂಡ ಅಲ್ಲಿಗೆ ಬರ್ತಾನೆ. ಆ ಶಿವನಿಗೂ ಆ ಸುಂದರವಾದ ಒಂದು ಪರಿಮಳ ನಾಟುತ್ತೆ. ಯಾವುದು ಅಂದರೆ ಈ ಪರಿಮಳ ಬರ್ತಾ ಇದೆ ಅಂತ ನಂದಿಯನ್ನು ಕೇಳಿದಾಗ ನಂದಿ ಹೇಳ್ತಾನೆ, ನಾನು ಇಡೀ ಕೈಲಾಸವನ್ನು ಹಸುವಿನ ಸಗಣಿಯಿಂದ ಅಲಂಕಾರ ಮಾಡಿದ್ದೀನಿ, ಅದರ ವಾಸನೆ ನಿಮಗೆ ಬರ್ತಾ ಇದೆ. ಇಡೀ ಕೈಲಾಸವನ್ನು ಸಗಣಿ ಮತ್ತು ಹೂವಿನ ಅಲಂಕಾರದಿಂದ ಮಿಶ್ರಣದಿಂದ ನಮ್ಮ ವಾಸನೆ, ಇಷ್ಟು ಸುಗಂಧವಾದ ವಾಸನೆ ನಿಮಗೆ ಬರ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಸುತ್ತಮುತ್ತ ಇರುವಂಥ ಜನರು ಕೂಡ ಇದನ್ನು ಅವರು ಕೇಳಿಸ್ಕೋತಾರೆ. ಸಂಸ್ಕೃತದಲ್ಲಿ ಸಗಣಿ ಅಂತಂದರೆ ವಿಂದ. ಅವನು ಹಸುವಿನ ಸಗಣಿಯಿಂದ ಮಾಡಿರುವಂಥ ಗೋವಿನ ಸಗಣಿ ಅಂದರೆ ವಿಂದ. ಗೋವು ಮತ್ತು ವಿಂದ ಅನ್ನೋ ಎರಡನ್ನೂ ಸೇರಿ ಗೋವಿಂದ ಅಂತ ಅಲ್ಲಿಯ ಹೆಸರು ಕೂಗಕ್ಕೆ ಶುರು ಮಾಡ್ತಾರೆ. ಈ ಗೋವಿಂದ ಅನ್ನೋ ಹೆಸರನ್ನ ಕೇಳಿ ಕೂಗಕ್ಕೆ ಶುರು ಮಾಡಿದಾಗ ವಿಷ್ಣುವಿಗೆ ತುಂಬ ಇಷ್ಟ ಆಗಿ ಸಂತೃಪ್ತನಾಗ್ತಾನೆ. ಇದನ್ನ ಕಂಡ ಶಿವ, ನಿನ್ನ ಸಂತೃಪ್ತನಾಗಿರುವ ಕಾರಣ, ನೀನು ಬಂದ ಕಾರಣ ಇಡೀ ಕೈಲಾಸವನ್ನು ನಂದಿ ಸಗಣಿಯಿಂದ ಅಲಂಕಾರ ಅಂದರೆ ವಿಂದದಿಂದ ಅಲಂಕಾರ, ಗೋವುಗಳ ವಿಂದದಿಂದ ಅಲಂಕಾರ ಮಾಡಿದ ಕಾರಣ ನಿನಗೆ ಗೋವಿಂದ ಅನ್ನೋ ಹೆಸರನ್ನ ನಾಮಕರಣ ಮಾಡ್ತೀನಿ. ಭೂಲೋಕದಲ್ಲಿ ಜನರು ನಿನ್ನನ್ನು ಗೋವಿಂದ ಅನ್ನೋ ಹೆಸರಿನಿಂದ ಹೆಚ್ಚಾಗಿ ಸುಪ್ರಸಿದ್ಧಿ ಹೊಂದಲಿ, ಕರೀಲಿ ಅಂತ ಅವನಿಗೆ ಒಂದು ವರವನ್ನು, ನಮ್ಮ ಪರಶಿವ ವಿಷ್ಣುವಿಗೆ ವರವನ್ನು ನೀಡ್ತಾನೆ. ಹಾಗಾಗಿ ನಮ್ಮ ಭೂಲೋಕದಲ್ಲಿ ತಿಮ್ಮಪ್ಪನಿಗೆ, ಹರಿಗೆ, ವಿಷ್ಣುವಿಗೆ ನಾವು ಗೋವಿಂದ ಅಂತ ಹೆಚ್ಚು ಬಾರಿ ಪ್ರಸಿದ್ಧಿ ಆಗಿ ನಾವು ಕರಿತೀವಿ. ಹಾಗಾಗಿ ಗೋವಿಂದ ಅನ್ನೋ ಹೆಸರು ತುಂಬ ಪ್ರಸಿದ್ಧಿಯನ್ನ ಹೊಂದಿದೆ. ಶಿವನ ಒಂದು ವರದಿಂದ ಮತ್ತೆ ವಿಷ್ಣುವಿನ ಸಂತೋಷದಿಂದ ಆಗಿರುವಂಥ ಸಗಣಿಯ ಅಲಂಕಾರದಿಂದ ಅವನಿಗೆ ಗೋವಿಂದ ಅನ್ನೋ ಹೆಸರನ್ನ ಅವನಿಗೆ ನಾಮಕರಣವನ್ನು ನಮ್ಮ ಶಿವ ಮಾಡ್ತಾನೆ. ಈ ಗೋವಿಂದ ಅನ್ನೋ ಹೆಸರಿನ ಹಿಂದಿನ ಕತೆ ಈ ಸಣ್ಣ ಕತೆ ಆಗಿದೆ. ಈ ಕತೆ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.